ಎಲ್ಲಾರು ನಮ್ಮನ್ನ ಇಷ್ಟಪಡ್ಬೇಕು, ಎಲ್ಲಾರು ನಾನು ಹೇಳಿದ್ದೆಲ್ಲ ಸರಿ ಅನ್ಸ್ಬೇಕು, ಎಲ್ಲಾರು ಸೋಕಾಲ್ ಅರ್ಥ ಆಗ್ಬೇಕು ಅಂತ ನನ್ನ ಭಾವನೆ. ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಫುಲೆ, ಕುವೆಂಪು ಇವರೆಲ್ಲ ಕೂಡ ಸಮಾನತಾವಾದಿ. ಯಾವ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಕಮ್ಯುನಿಸ್ಟ್ ಅಲ್ಲ. ಸಂವಿಧಾನ ಜೀವಂತವಾಗಿ ಇಟ್ಟಿದ್ದಾರೆ ನಮ್ಮಂತ ಸಮಾನತಾವಾದಿಗಳೇ. ಹಿಂಗಾಯ್ತು ಒಂದು ಬಿಜೆಪಿ ಇದೆ, ಒಟ್ಟಿಗೆ ಒಂದು ಜೆಡಿಎಸ್ ಇದೆ, ಮುಸ್ಲಿಮರು ಕಾಂಗ್ರೆಸ್ ಇದೆ, ಅವ್ರಿಗೆ ನಾವು ಬೇಡ. ನೀವು ನಾಳೆ ದಿನ ನೀವು ಸನಾತನ ಅಂತ ಕರ್ಕೊಂತಿರೋ, ಹಿಂದೂ ಅಂತ ಕರ್ಕೊಂತಿರೋ, ಮನುಷ್ಯನ ಅಂತ ಕರ್ಕೊಂತಿರೋ, ನಿಮ್ಮಿಷ್ಟ. ನಾನು ಒಬ್ಬ ಸಮಾನತಾವಾದಿ ಅಂತ ನಾನು ಕರ್ಕೊಂತೀನಿ. ಹುಟ್ಟಿರೋದಂತ ನಾನು ಯಾವ್ದು ಜಾತಿ ಲಿಂಗ ಅಂತ ನನ್ನ ಆಯ್ಕೆ ಇದೆ, ವರ್ಗ ಅದು ನನ್ನ ಆಯ್ಕೆ ಅಲ್ಲ, ನನ್ನ ಬಣ್ಣ ನನ್ನ ಆಯ್ಕೆ ಅಲ್ಲ, ದೇಶ ನನ್ನ ಆಯ್ಕೆ ಅಲ್ಲ, ಯಾವ ಭಾಗ ನನ್ನ ಆಯ್ಕೆ ಅಲ್ಲ. ಅದು ಸಮಾನತೆ ಅನ್ನೋ ಬಯಸೋ ಸಿದ್ಧಾಂತ ಗೊತ್ತಿರೋ ನನ್ನ ಆಯ್ಕೆ. ಓಕೆ, ಬಟ್ ಈ ನಿಮ್ಮ ಸೇವೆ ಅಂದ್ರೆ ಜನರಿಗೆ ಯಾವ ತರದ ರೀಚ್ ಆಗಿ ಅರ್ಥ ಆಗಿದೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿ ಸಾಲ ಪ್ರತಿ ಬಾರಿ ಕೂಡ ನೀವು ಮಾತಾಡೋ ಟೈಮಲ್ಲಿ ಈಗ ಬುದ್ಧ ಅಂತೀರಾ, ಬಸವ ಅಂತ ಹೇಳ್ತೀರಾ, ಪೆರಿಯಾರ್ ಅಂತ ಹೇಳ್ತೀರಾ, ಪರಿಶಿಷ್ಟ ಜಾತಿ ಬಗ್ಗೆ ಮಾತಾಡ್ತೀರಾ, ಸಮಾನತೆ ಅಂತ ಮಾತಾಡ್ತೀರಾ, ಕುವೆಂಪು, ಅಂಬೇಡ್ಕರ್ ಬಗ್ಗೆ ಎಲ್ಲ ಹೇಳ್ತೀರಾ. ಆದ್ರೆ ಈ ಹೋರಾಟದ ಹಾದಿ ಹೇಗಿದೆ ಅನ್ನೋದು ತುಂಬಾ ಮಂದಿಗೆ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡೋಕ್ ಹೊರಟಿದ್ದಾರೆ ಚೇತನ್? ಯಾಕೆ, ಯಾರಿಗೆ ಈ ತರದ ಒಂದು ಚಿಂತನೆಯಿಂದ ಯಾರಿಗೆ ಹೆಲ್ಪ್ ಆಗ್ತಾ ಇದೆ, ಏನ್ ಬದಲಾವಣೆ ಆಗ್ತಾ ಇದೆ, ಒಂದ್ ರೀತಿ ಅರ್ಥನೇ ಆಗ್ತಾ ಇಲ್ವಲ್ಲ ಚೇತನ್ ಅನ್ನೋ ತರದ ಅಭಿಪ್ರಾಯ ಕೂಡ ಇದೆ. ನೋಡಿ ಪ್ರತಿಮಾ ಅವರೇ, ನಮಗೆ ಎಲ್ಲಾರು ನಮ್ಮನ್ನ ಇಷ್ಟಪಡ್ಬೇಕು, ಎಲ್ಲಾರು ನಾನು ಹೇಳಿದ್ದೆಲ್ಲ ಸರಿ ಅನ್ಸ್ಬೇಕು, ಎಲ್ಲಾರ್ಗು ಸೋಕಾಲ್ ಅರ್ಥ ಆಗ್ಬೇಕು ಅಂತ ನನ್ನ ಭಾವನೆ. ನಾನೇನ್ ಹೇಳ್ತೀನಿ ಅಂದ್ರೆ, ನಮಗ್ ಬೇಕಾಗಿರೋದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ. ಅದು ನಾನು ಅಹಿಂಸದ ಮುಖಾಂತರನೇ ತರ್ತಾ ಇದ್ದೀನಿ. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅಂದ್ರೆ ಸಮ ಸಮಾಜ ನನ್ನ ಕನಸು. ಅದು ಸಂವಿಧಾನದ ಪೀಠಿಕೆನಲ್ಲೂ ಇದೆ. ಸಮಾನತೆ ಅಂದ್ರೆ ಸಮ ಸಮಾಜವಾದ ಆರ್ಥಿಕತೆ, ಸಮ ಸಮಾಜವಾದ ಘನತೆ, ಸಮ ಸಮಾಜವಾದ ಅವಕಾಶ. ಅದನ್ನ ಹೇಗ್ ತರದು ಅಂದ್ರೆ ನ್ಯಾಯದ ಮುಖಾಂತರ. ನ್ಯಾಯ ಅಂದ್ರೆ ಏನು ಅಂದ್ರೆ ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋದು, ತಳಮಟ್ಟದಿಂದ ಏರ್ಸೋದು, ಮೇಲಿಂದ ಇಳಿಸೋದು. ಯಾರಿಗ ಅನ್ಯಾಯ ಆಗಿದೆ? ಜಾತಿ ವ್ಯವಸ್ಥೆಯಲ್ಲಿ ಎಷ್ಟೋ ಜನರಿಗೆ ಅನ್ಯಾಯ ಆಗಿದೆ, ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಎಷ್ಟೋ ಜನ ಅನ್ಯಾಯ ಆಗಿದೆ, ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಎಷ್ಟೋ ಜನ ಅನ್ಯಾಯ ಆಗ್ತಾ ಇದೆ, ಭಾಷೆ ತಾರತಮ್ಯದಲ್ಲಿ ಅನ್ಯಾಯ ಆಗಿದೆ. ಸೊ ಈ ರೀತಿ ಅದ್ರ ಜೊತೆ ಭ್ರಷ್ಟಾಚಾರ, ವಾಕ್ ಸ್ವತಂತ್ರ, ನಮಗೆ ಪರಿಸರ ನಾಶ, ಇವೆಲ್ಲ ವಿಚಾರದಲ್ಲೂ ನಮಗೆ ಒಂದು ಅಭಿಪ್ರಾಯ, ನ್ಯಾಯದ ಕಲ್ಪನೆ ಅಭಿಪ್ರಾಯ. ನಾವು ಯೋಚನೆ ಮಾಡೋದು ವೈಜ್ಞಾನಿಕವಾಗಿ. ನಮ್ಗೇನ್ ದೇವರು, ದಿಂಡ್ರು, ಮೌಢ್ಯ, ಮೂಢನಂಬಿಕೆ, ಈ ಮ್ಯಾಜಿಕ್ ಯಾವುದೂ ಇಲ್ಲ. ನಾವು ಅಂಕಿ ಅಂಶಗಳು, ದಾಖಲೆಗಳು, ಪುರಾವೆಗಳು, ಲಾಜಿಕ್ ನಾವು ಯೋಚನೆ ಮಾಡ್ತೀವಿ. ನಮಗೆ ಎಲ್ಲ ಪ್ರತಿಯೊಂದು ವೈಜ್ಞಾನಿಕ ಮನಸ್ಥಿತಿ. ನಮ್ಗೆ ಆರ್ಟಿಕಲ್ 51 ಹೆಚ್ಚು ವೈಜ್ಞಾನಿಕತೆ ಹೇಳುತ್ತೆ. ಈ ಮೂರು ಕಲ್ಪನೆ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ, ಈ ಮೂರು ಕಲ್ಪನೆ ಮುಖಾಂತರ ಉತ್ತಮ ಸಮಾಜ ಕಟ್ಬೋದು. ನನ್ನ ಆಲೋಚನೆಯಲ್ಲಿ, ನನ್ನ ವಿಶ್ಲೇಷಣೆ ತಕ್ಕಂತೆ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಫುಲೆ, ಕುವೆಂಪು ಇವರೆಲ್ಲರೂ ಕೂಡ ಸಮಾನತಾವಾದಿಗಳು. ಇವರೆಲ್ಲ ಕೂಡ ನ್ಯಾಯದ ಕಲ್ಪನೆ ಇತ್ತು ಅವರ ಕಾಲಘಟ್ಟದಲ್ಲಿ. ಇವರೆಲ್ಲ ಕೂಡ ವೈಜ್ಞಾನಿಕತೆ ಪಾಲಿಸ್ತಾರೆ ಅವರ ಮಟ್ಟಕ್ಕೆ. ಹಾಗಿದ್ದಾಗ ಎಲ್ಲರೂ ಒಂದೇ ಅಂತ ಹೇಳ್ತಾ ಇಲ್ಲ. ಒಂದೊಂದ್ ಕಾಲದಲ್ಲಿ ಒಬ್ಬೊಬ್ರು ಬೇರೆ ಬೇರೆ ತರ ತೋರ್ತಾರೆ, ಬೇರೆ ಬೇರೆ ತರ ಅದನ್ನ ಪರಿಕಲ್ಪನೆನ ಅವ್ರ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ, ಕೆಲಸ ಮಾಡ್ತಾರೆ. 20ನೇ ಶತಮಾನದಲ್ಲಿ ಏನ್ ಅಂಬೇಡ್ಕರ್, ಪೆರಿಯಾರ್ ಮಾಡಿದ್ರು, ಬಾಬಾ ಸಾಹೇಬ್ರು ದೇಶದ ಆದ್ಯಂತ ಮಾಡಿದ್ರು ಒಂದು ಸಮಾನತೆಗೋಸ್ಕರ. ಅದೇನು ಅವ್ರು ದಲಿತರಾಗಿದ್ರು ದಲಿತರ ಪರವಾಗೇ ಮಾಡಿಲ್ಲ. ಅವ್ರು ಬಹಳ ಮಹಿಳೆಯರ ಪರವಾಗಿ ಮಾಡಿದ್ರು, ಕಾರ್ಮಿಕರ ಪರವಾಗಿ ಮಾಡಿದ್ರು, ಬಹಳ ಜನ ರೈತರ ಪರವಾಗಿ ಕೋಟಿ ಲ್ಯಾಂಡ್ ಟೆನ್ನಿಂಗ್ ನಲ್ಲಿ ಮಾಡಿದ್ರು, ಬಹಳ ಜನ ಶೋಷಿತರ ಪರವಾಗಿ ಒಂದು ಸಮ ಸಮಾಜದ ಪರವಾಗಿ ಮಾಡಿದ್ರು. ತಂದೆ ಪೆರಿಯಾರು ದ್ರಾವಿಡ ಮೂವ್ಮೆಂಟ್ ತಮಿಳುನಾಡನ್ನು ಬಹಳ ಅದ್ಭುತವಾಗಿ ಮಾಡಿದ್ರು. ಅವ್ರದ್ದು ಕೂಡ ಒಂದು ದ್ರಾವಿಡ ಪ್ರತಿರೋಧದ ಮುಖಾಂತರ ಒಂದ್ ದೊಡ್ಡ ಶಕ್ತಿ ಕಟ್ತಾರೆ. ಇವೆರಡು ಕಲ್ಪನೆ 20ನೇ ಶತಮಾನದಲ್ಲಿ ನಾವು 21ನೇ ಶತಮಾನಕ್ಕೆ ಕರ್ನಾಟಕಕ್ಕೆ ಆಧುನಿಕರಿಸ್ಬೇಕು. 21st ಸೆಂಚುರಿ. ನಮಗೆ ಬಸವಣ್ಣ ಪ್ರತಿಮೆ ಇಟ್ಟಿದ ತಕ್ಷಣ ನೀವು ಬಸವ ಅನುಯಾಯ ಆಗಲ್ಲ. ನೀವು ಬಸವ ಒಂದ್ ಪ್ರತಿಮೆ ಇಟ್ಟಿದ ತಕ್ಷಣ ನೀವು ಒಂದು ಜಾತಿಗೆ ಸೀಮಿತ ಆಗಿರ್ಬೋದು ಹೊರತು ನೀವು ಒಂದ್ ಸಿದ್ಧಾಂತ, ಒಂದ್ ಪ್ರತಿರೋಧ ಆಗಲ್ಲ. ಬುದ್ಧ, ಬಸವ, ಅಂಬೇಡ್ಕರ್ ಅನ್ನೋದು ಒಂದು ಸಿದ್ಧಾಂತದ ಪ್ರತಿರೋಧ. ಅಂಬೇಡ್ಕರ್ ಫೋಟೋ ಹಾಕೊಂಡಿದ ತಕ್ಷಣ ನೀವೊಂದು ದಲಿತರಾಗಿ ಹುಟ್ಟಿರ್ಬೋದು ಕೆಲವರು, ಆದರೆ ನೀವೊಂದು ಅಂಬೇಡ್ಕರ್ ವಾದಿ, ನೀವೊಂದು ಅಂಬೇಡ್ಕರ್ ಸಿದ್ಧಾಂತ ಅಂತ ಹೇಳಲ್ಲ. ನಮಗ್ ನೋಡಿ ಸಿದ್ಧಾಂತ ಮುಖ್ಯ. ಸೊ ಅದು ಒಂದು ನನ್ನ ಕಣ್ಣಲ್ಲಿ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ. ಅದು ನಾನೇನು ಸಂವಿಧಾನ ಇಲ್ಲದೆ ಇರೋದನ್ನೇನು ಹೇಳ್ತಾ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಸಂವಿಧಾನನ ಯಾರಾದ್ರೂ ಜೀವಂತವಾಗಿ ಇಟ್ಟಿದ್ದಾರೆ ಅಂದ್ರೆ ಯಾವ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಕಮ್ಯುನಿಸ್ಟ್ ಅಲ್ಲ. ಸಂವಿಧಾನ ಜೀವಂತವಾಗಿ ಇಟ್ಟಿದೆ ಅಂದ್ರೆ ನಮ್ಮಂತ ಸಮಾನತಾವಾದಿಗಳೇ. ಸೊ ಸಂವಿಧಾನ ಜಾಥಾ ಮಾಡಿ ಕಂಠಪಾಠ ಮಾಡೋದ್ರಿಂದ ಸಂವಿಧಾನ ನೀವು ಎತ್ತಿಡಿತಾ ಇಲ್ಲ, ನಾವೇ ಸಂವಿಧಾನ ಎತ್ತಿಡಿತಾ ಇದೀವಿ. ಅದನ್ನ ಎಲ್ಲಾರ್ಗು ಒಂದ್ ಹೇಳ್ತೀನಿ ಪ್ರತಿಮಾ ಅವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲಘಟ್ಟದಲ್ಲಿ ಇವಾಗ ಒಂದು ವಿದ್ಯಮಾನ ಆಗಿರ್ಬೋದು, ಆದ್ರೆ ಅವರ ಕಾಲಘಟ್ಟದಲ್ಲಿ ಬಹುತೇಕರು ಅವ್ರನ್ನ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ತಂದೆ ಪೆರಿಯಾರ್ನು ಎಷ್ಟೋ ಜನ ವಿರೋಧ ಮಾಡಿದ್ರು, ಎಷ್ಟೋ ಜನ ಅರ್ಥ ಮಾಡ್ಕೊಂಡ್ರು. ಇವಾಗ ಸೆಪ್ಟೆಂಬರ್ 17 ಮೋದಿನ ದೊಡ್ಡ ಮಾಡೋದ ಹುಡ್ದಬ್ಬ. ತಂದೆ ಪೆರಿಯಾರ್ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಾಡ್ತಾರೆ, ಪ್ರಪಂಚ ಮಟ್ಟದಲ್ಲಿ ದೊಡ್ಡ ಮಾಡ್ತಾರೆ ಅವ್ರ ಹುಡ್ದಬ್ಬ ಅವತ್ತೆ. ಸೊ ನಮ್ಮ ವಿಚಾರಗಳು ಹಂತವಾಗಿ ಗೊತ್ತಾಗಬೇಕು. ನನ್ನ ಪ್ರಕಾರ 2017, 16, 18ಗಿಂತ
21, 22 ಆಗಿದೆ. 22ಗಿಂತ 24 ಜಾಸ್ತಿ ಅರ್ಥ ಆಗ್ತಾ ಇದೆ. ಓಕೆ. ಸೊ ಮತ್ತೆ ನಮ್ಗೆ ನಮ್ ವಿಚಾರಗಳು ಇಷ್ಟ ಪಡದೇ ಇರೋರ್ಗೆ ಅರ್ಥ ಆಗಲ್ಲ ಅನ್ಕೋಬೇಡಿ. ಅವ್ರಿಗೆ ಗೊತ್ತಾಗತ್ತೆ, ಅವ್ರಿಗೆ ಬೇಡ ಇರಲ್ಲ, ಅವ್ರಿಗೆ ಬೇಕಾಗಿರಲ್ಲ ನಮಗ್ ನೋಡಿ ಪ್ರತಿಮಾ ಅವರೇ, ನಮ್ಗೆಲ್ಲಾ ಮನುಷ್ಯರು ಬೇಕು, ನಮ್ಗೆಲ್ಲಾ ಮನುಷ್ಯರು ಸರಿ ಸಮಾನ. ನಮಗೆ ಲಿಂಗಾಯತ, ಒಕ್ಕಲಿಗ, ಮುಸ್ಲಿಮರು ಬೇಕು, ದಲಿತರು ಬೇಕು. ಆದ್ರೆ ಲಿಂಗಾಯತ, ಒಕ್ಕಲಿಗ, ಮುಸ್ಲಿಂ ಅವ್ರದೇ ಆದ ಪಕ್ಷಗಳಿದೆ. ಲಿಂಗಾಯತರಿಗೆ ಒಂದು ಬಿಜೆಪಿ ಇದೆ, ಒಕ್ಕಲಿಗ ಒಂದು JDS ಇದೆ, ಮುಸ್ಲಿಮರು ಒಂದು ಕಾಂಗ್ರೆಸ್ ಇದೆ. ಅವ್ರಿಗೆ ನಾವು ಬೇಡ, ಅವ್ರಿಗೆ ಇದೇನಪ್ಪ ಇದು ನಮ್ಗೆ ಏನ್ ಬೇಕಲ್ಲ, ವರ್ಕೌಟ್ ಆಗಲ್ಲ. ಬಟ್ ನಮಗೆ ದಲಿತರ, ಆದಿವಾಸಿಗಳಿಗೆ ಅವರು ನಮಗ್ ಬೇಕು. ಆದ್ರೆ ಅವ್ರಿಗೆ ನಾವು ಬೇಕಾಗ್ತೀವಿ. ಯಾಕಂದ್ರೆ ಅವರಿಗೆ ಸಮಾನತೆ ಅಂದ್ರೆ ಹತ್ರ ಆಗತ್ತೆ. ಅವ್ರಿಗೆ ಯಾವ ಪಕ್ಷ ಇಲ್ಲ, ಎಲ್ಲ ಛಿದ್ರ ಆಗಿದ್ದಾರೆ. ಅವರೇ ಸ್ಲಮ್ ಅಲ್ಲಿ ವಾಸ ಮಾಡ್ತಾ ಇದಾರೆ, ಅವರೇ ಗುಡಿಸಲ್ ವಾಸ ಮಾಡ್ತಾ ಇದಾರೆ, ಅವರೇ ಬಡತನಲ್ಲಿ ಜಾಸ್ತಿ ಇದಾರೆ. ಸೊ ನಮಗೆ ಎಲ್ಲಾ ಮನುಷ್ಯರು ಬೇಕಾಗಿದ್ರು ಕೂಡ ಎಲ್ಲಾ ಮನುಷ್ಯರು ನಮ್ಮನ್ನ ಅಷ್ಟೇ ಪ್ರೀತಿಸಲ್ಲ. ಅದ್ ಹೌದು. ಈಗ ನೀವ್ ಹೇಳಿದ್ರಿ ವೈಜ್ಞಾನಿಕ ರೀತಿಯಲ್ಲಿ ವೈಚಾರಿಕತೆಯನ್ನ ಇಟ್ಕೊಳ್ಬೇಕು ಅಂತ, ಅದು ಓಕೆ ಅದು. ಬಟ್ ಈಗ ನಮ್ಮ ಭಾರತ ಅಂತ ಬಂದ್ರೆ, ನಮ್ಮ ದೇಶದಲ್ಲಿ ತುಂಬಾ ಮಂದಿ ಹೆಚ್ಚಾಗಿ ಮಾತಾಡೋದೆ ನಾವು ಸನಾತನಿಗಳು ಅಂತ. ಅಂದ್ರೆ ನಿಮ್ಮ ಕೆಲವೊಂದು ವೈಚಾರಿಕ ದೃಷ್ಟಿಕೋನ ಹೇಗಿರುತ್ತೆ ಅಂದ್ರೆ, ಚೇತನ್ ಸನಾತನ ವಿರೋಧಿಯಾ ಅಂತ ಕೂಡ ಕೇಳ್ತಾರೆ. ಯಾಕಂದ್ರೆ ನೀವು ಪೆರಿಯಾರ್ ಬಗ್ಗೆ ಮಾತಾಡ್ತಾ ಒಂದ್ ಮಾತು ಹೇಳಿದ್ರಿ, ಮುಂದೆ ಅಂದ್ರೆ ಲೇಟ್ ಆಗಿ ಗೊತ್ತಾದ್ರೂ ಕೂಡ ಅವರ ವೈಚಾರಿಕತೆಗಳ ವಿಚಾರಗಳನ್ನ ಒಪ್ಕೊಂಡ್ರು ಅಂತ. ಅವರೇ ಒಂದು ಮಾತು ಹೇಳಿದ್ರು, ಒಂದು ಹಾವು ಮತ್ತೆ ಬ್ರಾಹ್ಮಣ ಇದ್ದಾಗ ಬ್ರಾಹ್ಮಣರನ್ನ ಹೊಡೆದಾಕ್ಬೇಕು ಅನ್ನೋ ಮಾತನ್ನ ಪೆರಿಯಾರ್ ಹೇಳಿದ್ರು. ಅಂದ್ರೆ ಈ ಮಾತನ್ನ ನೀವು ಒಪ್ಕೊಳ್ತೀರಾ? ಪೆರಿಯಾರ್ ಅನುಯಾಯಿ ಹೌದು, ಪೆರಿಯಾರನ್ನ ಫಾಲೋ ಮಾಡ್ತೀರಾ, ಅವರ ನೀತಿ, ವೈಚಾರಿಕತೆ ಎಲ್ಲವನ್ನೂ ಕೂಡ ಅಳವಡಿಸ್ಕೊಂಡು ಸಮಾನತೆಗಾಗಿ ಹೋರಾಟ ಅಂತ ಹೇಳ್ತೀರಾ. ಸೊ ಇಂಥ ಮಾತುಗಳನ್ನ ಒಪ್ಕೊಳ್ಳೋದಕ್ ಸಾಧ್ಯನಾ? ಸನಾತನ ವಿರೋಧಿಯ ಚೇತನ್ ಅಂತ. ಮೊದಲನೇದಾಗಿ ಪೆರಿಯಾರ್ ಆ ಮಾತು ಹೇಳಿದ್ದಾರೆ ಅನ್ನೋದು ನಾನು ಯಾವತ್ತೂ ಕೇಳಿಲ್ಲ. ಬಹಳ ಜನ ಅವರ ವಿರುದ್ಧ ಇರೋರು ಮಾತಾಡ್ತಾರೆ. ಆಮೇಲೆ ನಮಗೆ ಅವತ್ತಿನ ದಿನನೂ ಕೂಡ ನಮ್ಗೆಲ್ಲ ಎವಿಡೆನ್ಸ್ ಇಲ್ಲ. ಯಾಕಂದ್ರೆ ಅವತ್ತಿನ ದಿನ ನಮಗೆ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ನಮ್ಗೆ 24 ಗಂಟೆ ಮೀಡಿಯಾ ಇರ್ಲಿಲ್ಲ, ನಮ್ಮೆಲ್ಲರೂ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಇರ್ಲಿಲ್ಲ. ಅವ್ರು ಕೆಲವು ಮಾತಾಡಿರ್ಬೋದು, ಆಡಿಲ್ದೇ ಇರ್ಬೋದು. ಬಟ್ ಅವ್ರು ಮಾಡಿರೋ ಸಮಾನತೆಗೆ ಕೊಡುಗೆ ಕೊಟ್ಟಿರೋದು, ಅವ್ರು ಮಾಡಿರೋದು ಲಿಂಗ ಅಸಮಾನತೆ ವಿರುದ್ಧ, ಜಾತಿ ಅಸಮಾನತೆ ವಿರುದ್ಧ, ಭಾಷೆ ಅಸಮಾನತೆ ವಿರುದ್ಧ, ಆರ್ಥಿಕ ಅಸಮಾನತೆ ವಿರುದ್ಧ ಅಪಾರ. ಹಾಗೆ ಮಾಡಿದಾಗ ಆ ಮಾತು ನಿಜವಾಗ್ಲೂ ಅವ್ರು ಅದನ್ನ ಹೇಳಿದಿದ್ರೆ ನಾನು ಅದನ್ನ ಒಪ್ಪಲ್ಲ, ಯಾಕಂದ್ರೆ ನಾನು ಅಹಿಂಸಾವಾದಿ. ಬಟ್ ಅವರು ಅವರ ಮಟ್ಟದಲ್ಲಿ ಯಾವತ್ತೂ ಶಸ್ತ್ರಾಸ್ತ್ರ ಎತ್ತಿ ಅಂತ ಹೇಳಿಲ್ಲ, ಯಾವತ್ತೂ ಯುದ್ಧ ಮಾಡಿ ಅಂತ ಹೇಳಿಲ್ಲ. ಅಂಬೇಡ್ಕರ್ನದು ಕೆಲವು ವಿಚಾರಗಳು ನಾವು ಒಪ್ತೇ ಇರ್ಬೋದು, ಎಲ್ಲಾ ವಿಚಾರ ಒಪ್ತೀವಿ ಅಂತ ಹೇಳಲ್ಲ. ಬಟ್ ನಮಗೆ ಆಮೇಲೆ ಅವತ್ತಿನ ದಿನನೂ ಕೂಡ ಎಲ್ಲಾ ಕೆಲ್ಸದಲ್ಲೂ, ಎಲ್ಲಾ ಉದ್ಯೋಗಗಳಲ್ಲೂ, ಎಲ್ಲಾ ರಾಜಕೀಯ ಕೆಲಸದಲ್ಲೂ, ಎಲ್ಲಾ ಶಿಕ್ಷಣದ ಕೆಲಸದಲ್ಲೂ ಬರೀ ಬ್ರಾಹ್ಮಣ ಗಂಡಸರೇ ಇದ್ದಿತ್ತು. ಇವಾಗ ನಮ್ಗೆ ಎಷ್ಟೋ ಹೋರಾಟಗಳ ಮುಖಾಂತರ ಎಲ್ಲರಿಗೂ ಸಾಮರ್ಥ್ಯ ಸರಿ ಸಮಾನವಾಗಿದೆ. ಬ್ರಾಹ್ಮಣರು, ಎಲ್ಲಾ ಜಾತಿಯವರು, ಗಂಡಸರು, ಹೆಂಗಸರು, ಎಲ್ಲಾ ಲಿಂಗದವರು, ಟ್ರಾನ್ಸ್ಜೆಂಡರು, ಎಲ್ಲಾ ಜಾತಿಯವರಿಗೂ ಒಂದ್ ರೀತಿ ಸಾಮರ್ಥ್ಯ ಇದೆ, ಅವಕಾಶ ಕೊಡಬೇಕು ಅಂತ ಇವತ್ತು ನಮಗೆ ಜ್ಞಾನೋದಯ ಆಗಿದೆ. ಅವ್ರು ಮಾಡಿರೋ ಹೋರಾಟಗಳಿಂದ ಜ್ಞಾನೋದಯ. ಸೊ ನಮಗೆ ಅವತ್ತಿನ ದಿನ ಬಹಳ ಅಸಮಾನತೆ ಇತ್ತು. ಅವತ್ತಿನ ದಿನ ನಮ್ಗೆ ಏನಾಗ್ತಾ ಇತ್ತು ಅಂದ್ರೆ, ಬರೀ ಬ್ರಾಹ್ಮಣ ಗಂಡಸರೇ ಯೋಗ್ಯ, ಶಿಕ್ಷಣಕ್ಕೆ ಯೋಗ್ಯ ಅನ್ನೋ ಎಷ್ಟೋ ಮಾತು ನಮಗೆ 100 ವರ್ಷದಿಂದಲೇ ಇತ್ತು. ಸೊ ಹಂತವಾಗಿ ಬದಲಾಗತ್ತೆ. ನಾನು ಸನಾತನ ಅಂದ್ರೆ ಏನು? ಸನಾತನ ಅಂದ್ರೆ ಶಾಶ್ವತ. ಸನಾತನ ಅಂದ್ರೆ ಅದೊಂದು ಶಾಶ್ವತಕ್ಕೆ ಒಂದು ಪದ. ಸೊ ಸನಾತನ ಧರ್ಮ ಅಂದಾಗ ನನ್ಗೆ ಅದು ಯಾವ ಧರ್ಮ ಅಂದ್ರೆ, ಅದು ನಿಮ್ ಹಿಂದೂ ಧರ್ಮ, ಒಂದು ವೈದಿಕ ಧರ್ಮ, ಬ್ರಾಹ್ಮಣ್ಯ ಧರ್ಮ, ಒಂದು ಚತುರ್ವರ್ಣ ಧರ್ಮ, ವರ್ಣಾಶ್ರಮ ಧರ್ಮಕ್ಕೆ ಒಂದು ಪರ್ಯಾಯ ಪದ ಅಂತ ಹೇಳಿದ್ರೆ, ಹಿಂದೂ ಧರ್ಮ ಪಾಲಿಸಕ್ಕೆ ನನ್ಗೇನು ಸಮಸ್ಯೆ ಇಲ್ಲ. ಆರ್ಟಿಕಲ್ 25 ಅಂದಾಗ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮ ಪ್ರತಿಯೊಬ್ರು ಪಾಲಿಸಕ್ಕೆ ಹಕ್ಕಿದೆ. ನೀವು ಪಾಲಿಸಿ, ನಿಮ್ ಹಕ್ಕನ್ನ ನಾನು ಉಳಿಸ್ಕೊಡ್ತೀನಿ. ನಾನು ಹಿಂದೂ ಧರ್ಮ ಒಂದೇ ಅಲ್ಲ, ಹಿಂದೂ ಧರ್ಮ, ಇಸ್ಲಾಮ ಧರ್ಮ, ಕ್ರೈಸ್ತ ಧರ್ಮ, ಮತ್ತೆ ನಮ್ಮ ಧರ್ಮಗಳು ಇದೆ. ಬೌದ್ಧ ಧರ್ಮ, ಬಸವ ಧರ್ಮ, ನಮ್ಮ ಬೇರೆ ಬೇರೆ ಸಿಖ್ ಧರ್ಮ, ಮಹಾವೀರ ಧರ್ಮ, ಮತ್ತೆ ಇವರ ಒಂದು ಜ್ಯೋತಿಬಾ ಫುಲೆ ಸತ್ಯ ಧರ್ಮ, ಬಾಬಾ ಸಾಹೇಬ್ರ ನವಯಾನ ಧರ್ಮ, ಅನೇಕ ಧರ್ಮಗಳು ಇದಾವೆ ನಮ್ಮ ದೇಶದಲ್ಲಿ. ಸೊ ನಮಗೆ ನಿಮ್ಮ ಯಾವ ಧರ್ಮ ಪಾಲನೆ ಮಾಡೋಕ್ಕೂ ಹಕ್ಕಿದೆ. ಬಟ್ ನಮಗ್ ಏನಂದ್ರೆ, ಮುಖ್ಯವಾಗಿ ಸರ್ಕಾರ ಯಾವ್ದಾದ್ರು ಯೋಜನೆ ಮಾಡಿದ್ರೆ, ಸರ್ಕಾರ ಯಾವ್ದಾದ್ರು ನೀತಿ ಮಾಡಿದ್ರೆ, ಸಂವಿಧಾನದ ಪೀಠಿಕೆನಲ್ಲಿ ಧರ್ಮ ನಿರಪೇಕ್ಷತೆ ಅನ್ನೋದು ಸಂವಿಧಾನದ ಪೀಠಿಕೆನಲ್ಲಿ. ಸೆಕ್ಯುಲರಿಸಂ ಅನ್ನೋದಿದೆ. ಸೆಕ್ಯುಲರಿಸಂ ಬೈ ಡೆಫಿನಿಷನ್ ಏನಂದ್ರೆ ಪ್ರತಿಮಾ ಅವರೇ, ಧರ್ಮಗಳಿಂದ ದೂರ ಇದೆ. ಸೊ ವೈಯಕ್ತಿಕ ಜೀವನದಲ್ಲಿ ನೀವು 3 ಕೋಟಿ 30 ಕೋಟಿ ದೇವರುಗಳನ್ನ ಪೂಜೆ ಮಾಡಿ, ನಿಮ್ ಹಕ್ಕಿದೆ, ಆ ಹಕ್ಕನ್ನು ಉಳಿಸ್ಕೊಡ್ತೀನಿ. ಆದ್ರೆ ಸರ್ಕಾರದ ಅಡಿಯಲ್ಲಿ ಯಾವ ಧರ್ಮ, ಅದೇನ್ ಬರೀ ಹಿಂದೂ ಧರ್ಮ ಅಲ್ಲ, ಇಸ್ಲಾಮ ಧರ್ಮ, ಕ್ರೈಸ್ತ ಧರ್ಮ, ನವಯಾನ ಧರ್ಮ, ಬಸವ ಧರ್ಮ, ಯಾವ ಧರ್ಮಕ್ಕೂ ಮಾನ್ಯತೆ ಕೊಟ್ಬಿಟ್ಟು ನಾವು ಸಪೋರ್ಟ್ ಮಾಡಲ್ಲ. ನಮಗೆ ಸರ್ಕಾರದ ಅಡಿಯಲ್ಲಿ ನಮ್ಮ ಸಮಾಜ,
ವೈಜ್ಞಾನಿಕ ಮನಸ್ಥಿತಿ ಅನ್ನೋ ಪಾಲಿಸ್ಬೇಕು. ಬಟ್ ನಿಮ್ಮ ಧರ್ಮಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲೇ ಪಾಲಿಸ್ಬೇಕು ಅನ್ನೋದು ನಾನು ಕೂಡ ನಿಮ್ಮ ಇಷ್ಟ. ಪಾಲಿಸಕ್ ಇಷ್ಟ ಇದ್ರೆ ನೀವು ಮಾಡಿ. ನೀವು ನಾಳೆ ದಿನ ನೀವು ಸನಾತನ ಅಂತ ಕರ್ಕೊಂತಿರೋ, ಹಿಂದೂ ಅಂತ ಕರ್ಕೊಂತಿರೋ, ಮನುಷ್ಯನ ಅಂತ ಕರ್ಕೊಂತಿರೋ, ನಿಮ್ಮಿಷ್ಟ. ನಾನೊಬ್ಬ ಸಮಾನತಾವಾದಿ ಅಂತ ನನ್ನನ್ನು ಕರ್ಕೊಂತೀನಿ. ಓಕೆ ಸಮಾನತಾವಾದಿ ಅಂದ್ರೆ ನಾನೇನು ಹುಟ್ಟಿರೋದಂತ ನಾನು ಯಾವ್ದೋ ಜಾತಿ ಹುಟ್ಟಿರ್ಬೋದು, ಲಿಂಗ ಅದ್ ನನ್ನ ಆಯ್ಕೆ ಇರಲಿಲ್ಲ, ವರ್ಗ ಅದು ನನ್ನ ಆಯ್ಕೆ ಅಲ್ಲ, ನನ್ನ ಬಣ್ಣ ನನ್ನ ಆಯ್ಕೆ ಅಲ್ಲ, ದೇಶ ನನ್ನ ಆಯ್ಕೆ ಅಲ್ಲ, ಯಾವ ಭಾಗ ನನ್ನ ಆಯ್ಕೆ ಅಲ್ಲ. ಆದ್ರೆ ಸಮಾನತೆ ಅನ್ನೋ ಬಯಸೋ ಸಿದ್ಧಾಂತ ಬದುಕಿರೋ ನನ್ನ ಆಯ್ಕೆ. ನಾನೊಬ್ಬ ಸಮಾನತಾವಾದಿ. ಸೊ ಅದು ಎಲ್ಲಾರು ನಮ್ಮ ಚಳುವಳಿಯಲ್ಲಿರೋ ಪ್ರತಿಯೊಬ್ಬರು ಸಮಾನತೆ ಬಯಸೋರು,